ಸಚಿವ ಸಂಪುಟ ಮುಗಿದ ತಕ್ಷಣ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲನ. ಅಸಮಾಧಾನಿತ ಕಾಂಗ್ರೆಸ್ ಶಾಸಕರು ಬಿಜೆಪಿ ಪಕ್ಷಕ್ಕೆ ಹೋಗ್ತಾರ? ಇದರಲ್ಲಿ ಸಿದ್ದು ಶಾಸಕರೆಷ್ಟು, ಡಿಕೆ ಶಾಸಕರೆಷ್ಟು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ರಾಜ್ಯದಲ್ಲಿ ಸಚಿವ ಸಂಪುಟದ ಪುನರಚನೆಯ ವಿಚಾರಣೆ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಿರುವಂತಹದ್ದು. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ 13 ಜನ ಶಾಸಕರು ಸಚಿವರಾಗಿರುವಂತಹದ್ದು. ಇನ್ನು ಎರಡನೇ ಪಟ್ಟಿಯಲ್ಲಿ ಯಾರ್ಯಾರು ಸಚಿವರಾಗ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಕೂಡ ಇರುವಂತಹದ್ದು. ಇದರ ನಡುವೆ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ ಹತ್ರ ಹೋಗಿ ಎರಡನೇ ಪಟ್ಟಿಯನ್ನು ನೀವು ಸಿದ್ಧ ಮಾಡಬೇಕು ಅಂತ ಹೇಳಿ ಇವರ ಪಟ್ಟಿಗಳನ್ನು ಕೂಡ ಅವರಿಗೆ ಕೊಟ್ಟಿರುವಂತಹದ್ದು. ರಾಹುಲ್ ಗಾಂಧಿಯವರು ಸೋಮವಾರ ಅಥವಾ ಮಂಗಳವಾರ ನಿಮಗೆ ಎರಡನೇ ಪಟ್ಟಿಯನ್ನು ಫೈನಲ್ ಮಾಡಿ ಕಳಿಸ್ತೀವಿ, ನೀವು ಹೋಗಿ ಅಂತ ಹೇಳಿ ಇವರನ್ನೆಲ್ಲರನ್ನೂ ಕೂಡ ರಾಜ್ಯಕ್ಕೆ ಕಳಿಸಿಕೊಟ್ಟಿರುವಂತಹದ್ದು. ಆದರೆ ಇದರ ನಡುವೆ ಮುರುಗೇಶ್ ನಿರಾಣಿಯವರು, ಬಿಜೆಪಿಯ ಉಪಾಧ್ಯಕ್ಷರಾಗಿರುವಂತಹ ಮುರುಗೇಶ್ ನಿರಾಣಿಯವರು ಒಂದು ಹೊಸ ಬಾಂಬನ್ನ ಸಿಡಿಸಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ, ಸಚಿವ ಸಂಪುಟ ಮುಗಿದ ತಕ್ಷಣ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗುತ್ತೆ. ಅಸಮಾಧಾನಿತ ಕಾಂಗ್ರೆಸ್ ಶಾಸಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ಇದರಲ್ಲಿ ಸಿದ್ದರಾಮಯ್ಯನವರ ಶಾಸಕರೆಷ್ಟೋ ಅಥವಾ ಡಿಕೆ ಶಿವಕುಮಾರ್ ಅವರ ಶಾಸಕರೆಷ್ಟೋ ನನಗೆ ಗೊತ್ತಿಲ್ಲ. ಆದರೆ 2028ರ ವಿಧಾನಸಭಾ ಚುನಾವಣೆಯ ವೇಳೆಗೆ ಅಸಮಾಧಾನಿತ ಶಾಸಕರ ದೊಡ್ಡ ಗುಂಪೆ ಬಿಜೆಪಿಗೆ ಸೇರ್ಪಡೆಯಾಗುತ್ತೆ, ಹೀಗಂತ ಮುರುಗೇಶ್ ನಿರಾಣಿಯವರು ಹೇಳಿರುವಂತಹದ್ದು. ಎಸ್, ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಹಲವು ಪ್ರಭಾವಿ ಶಾಸಕರು ಕಮಲ ನಾಯಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಯ ವೇಳೆಗೆ ಅಸಮಾಧಾನಿತ ಶಾಸಕರ ದೊಡ್ಡ ಗುಂಪೆ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ. ಈ ರಾಜಕೀಯ ಬೆಳವಣಿಗೆಗಳನ್ನ ನೀವೇ ನಿಮ್ಮ ಕಣ್ಣಾರೆ ನೋಡಿ, ಹೀಗಂತ ಮುರುಗೇಶ್ ನಿರಾಣಿಯವರು ಸವಾಲನ್ನ ಹಾಕಿರುವಂತಹದ್ದು. ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಹಲವು ಬದಲಾವಣೆಗಳು 2028ರ ಚುನಾವಣೆಯ ವೇಳೆಗೆ ನಡೆಯುತ್ತೆ ಅನ್ನೋದನ್ನ ಮುರುಗೇಶ್ ನಿರಾಣಿಯವರು ಒಂದು ಭವಿಷ್ಯವನ್ನ ಈಗ ನುಡಿದಿರುವಂತಹದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಈಗಾಗಲೇ ಸ್ಫೋಟಗೊಂಡಿದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಬಣ, ಸಿದ್ದರಾಮಯ್ಯನವರ ಬಣ, ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಣ, ಹರಿಪ್ರಸಾದ್ ಅವರ ಬಣ, ಈ ಬಣಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಕಿತ್ತಾಟ ಶುರುವಾಗಿದೆ. 2028ರ ಚುನಾವಣೆಯಲ್ಲಿ ಅದೆಷ್ಟೋ ಜನ ಶಾಸಕರು, ಕೈ ಶಾಸಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ಅನ್ನೋದನ್ನ ಈಗ ನಿರಾಣಿಯವರು ಹೇಳಿರುವಂಥದ್ದು. ಯಾವ ಲೆಕ್ಕಾಚಾರದ ಮೇಲೆ ಹೇಳಿದ್ದಾರೆ? ಎಸ್, ಕಾಂಗ್ರೆಸ್ನಲ್ಲಿ ಸಚಿವರಾಗಲು ಸುಮಾರು 60ಕ್ಕೂ ಹೆಚ್ಚು ಶಾಸಕರು ತೀವ್ರ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದರೆ ಕೇವಲ 15ರಿಂದ 16 ಜನರಿಗೆ ಮಾತ್ರ ಅವಕಾಶ ಕೊಡಲು ಸಾಧ್ಯ. ಇದರಿಂದಾಗಿ ಹಿರಿಯ ನಾಯಕರಿಗೆ ತೀವ್ರ ನಿರಾಸೆಯಾಗುವುದಂತೂ ಖಚಿತ. ಅಲ್ಲಿನ ವಾಸ್ತವ ಸ್ಥಿತಿ ಹಿರಿಯ ಶಾಸಕರಿಗೆ ಈಗಾಗಲೇ ಅರಿವಾಗಿದೆ. ಸೊ ಅದ್ರ ಬಗ್ಗೆ ಈಗ ಹೈಕಮಾಂಡ್ ಏನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಈಗಂತ ಕಾಂಗ್ರೆಸ್ ಅಂದ್ರೆ ಬಿಜೆಪಿಯ ಉಪಾಧ್ಯಕ್ಷರಾಗಿರುವಂತಹ ಮುರುಗೇಶ್ ನಿರಾಣಿಯವರು ಕಾಂಗ್ರೆಸ್ನ ಒಂದು ಅಂಕಿ ಅಂಶವನ್ನ, ಅಂದ್ರೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗಬಹುದು, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸ್ಥಳೀಯ ನಾಯಕರ ವಿಶ್ವಾಸಕ್ಕೆ ಆದ್ಯತೆ. ಎಸ್, ಮುಂಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ ತೊರೆದು ಬರುವ ನಾಯಕರನ್ನ ಸೇರ್ಪಡೆ ಮಾಡಿಕೊಳ್ಳುವಾಗ ನಮ್ಮ ಪಕ್ಷದ ಹಾಲಿ ಕಾರ್ಯಕರ್ತರು ಹಾಗೂ ಆಯಾ ಕ್ಷೇತ್ರದ ಜನರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಸೂಕ್ತ ನಿರ್ಧಾರವನ್ನ ನಾವು ತೆಗೆದುಕೊಳ್ತೀವಿ, ಹೀಗಂತ ಮುರುಗೇಶ್ ನಿರಾಣಿಯವರು ಹೇಳಿರುವಂಥದ್ದು. ಅಂದ್ರೆ ಮುರುಗೇಶ್ ನಿರಾಣಿಯವರಿಗೆ ಈಗ ಒಂದು ಬಲವಾದಂತಹ ಒಂದು ಇಂಟು ಸಿಕ್ಕಿರುವಂಥದ್ದು. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅದೆಷ್ಟೋ ಜನ ಶಾಸಕರು, ಅಂದ್ರೆ ನಾನು 1-2 ಅಂತ ಹೇಳಕ್ಕಾಗಲ್ಲ, ಸುಮಾರು ಜನ ಶಾಸಕರು ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಬಿಜೆಪಿಗೆ ಸೇರ್ಪಡೆ ಆಗುವಂತಹ ಮುನ್ನ ನಾವು ಸ್ಥಳೀಯ ನಾಯಕರ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನ ಸೇರಿಸಿಕೊಳ್ಬೇಕು ಬೇಡವಾ ಅನ್ನೋದ್ರ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಮತ್ತೆ ಕ್ಷೇತ್ರದ ಜನರ ಹಿತಾಸಕ್ತಿಯನ್ನು ಇಟ್ಕೊಂಡು ಮುಖಂಡರುಗಳ ಜೊತೆ ನಾವು ಚರ್ಚೆ ಮಾಡ್ತೀವಿ. ಅದಾದ ನಂತರ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತೇಳಿ ಈಗ ಮುರುಗೇಶ್ ನಿರಾಣಿ ಅವರು ಹೇಳಿರುವಂಥದ್ದು. ಎಸ್, ಗದಗದಲ್ಲಿ
ಗದಗದಲ್ಲಿ ಅವರು ಮಾತನಾಡಿರುವಂತಹದ್ದು. ಸೊ ಈಗ ರಾಜ್ಯ ರಾಜಕಾರಣದಲ್ಲಿ ಏನ್ ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಈಗ ಮುರುಗೇಶ್ ನಿರಾಣಿ ಅವರು ಕೊಟ್ಟಂತಹ ಒಂದು ಹಿಂಟ್ ಅಂತಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಅಂದ್ರೆ ಮುರುಗೇಶ್ ನಿರಾಣಿ ಅವರು ಬಿಜೆಪಿಯ ಹಿರಿಯ ಮುಖಂಡರು, ಸಚಿವರಾಗಿದ್ದಂಥವರು, ಜೊತೆಗೆ ಬಿಜೆಪಿಯಲ್ಲಿ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಿರುವಂತವರು. ಸೊ ಇವ್ರಿಗೆ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಎಲ್ಲಾ ವಿಚಾರಗಳು ಕೂಡ ಇವರಿಗೆ ಸ್ವಲ್ಪ ಅರಿವಿರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ಈಗ ಈ ಒಂದು ಬಾಂಬನ್ನ ಈಗ ಅವರು ಸಿಡಿಸಿರುವಂತಹದ್ದು. ಹಾಗಾದ್ರೆ ಮುರುಗೇಶ್ ನಿರಾಣಿ ಅವರು ಹೇಳಿರುವಂತೆಯೇ ಕಾಂಗ್ರೆಸ್ನ ಶಾಸಕರು ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ? ಎಸ್, ಇದು ಬಹಳ ಕುತೂಹಲಕಾರಿಯಾದಂತಹ ಒಂದು ವಿಚಾರ. ಸೊ ಮುಂಬರುವಂತಹ ದಿನಗಳಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಹೇಳಿ ನಾವು ಕೂಡ ಭಾವಿಸೋಣ. ಯಾಕೆಂತಂದ್ರೆ ಈಗ 2ನೇ ಪಟ್ಟಿ ಈಗ ಸಿದ್ಧವಾಗ್ತಿರುವಂತದ್ದು. ಇದರಲ್ಲಿ ಬಹುತೇಕ ಯುವ ನಾಯಕರಿಗೆ ಆದ್ಯತೆಯನ್ನ ಕೊಡಬೇಕು ಅನ್ನೋದು ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಅಭಿಲಾಷೆ ಕೂಡ ಆಗಿರುವುದರಿಂದ, ಸೊ ಹಾಗಾಗಿ ಯುವ ನಾಯಕರಿಗೆ ಆದ್ಯತೆಯನ್ನು ಕೊಟ್ರೆ ಹಿರಿಯ ನಾಯಕರು ಮುನಿಸಿಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಸೊ ಹಾಗಾಗಿ ಹಿರಿಯ ನಾಯಕರು ಏನ್ ಮಾಡ್ತಾರೆ, ಏನಾದ್ರೂ ಬಿಜೆಪಿ ಕದ ತರ್ತಾರ ಅಥವಾ ಜೆಡಿಎಸ್ ಕದ ತರ್ತಾರ ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಸೊ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿರುವಂತದ್ದು. ಇದೆಲ್ಲವನ್ನು ಕೂಡ ಒಂದು ಹರಿಪ್ರಸಾದ್ ಅವರ ಮೇಲೆ ಈಗ ಸಾಕಷ್ಟು ಜವಾಬ್ದಾರಿ ಇರುವಂತದ್ದು. ಯಾಕಂದ್ರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಏನು ಕಾಂಗ್ರೆಸ್ನ ಏನು ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೂಡ ಈಗ ಅವರು ಕೂಡ ಶಾಸಕಾಂಗ ಪಕ್ಷದ ನಾಯಕರಾಗಿರುವುದರಿಂದ ಸೊ ಅವ್ರ ಮೇಲೂ ಕೂಡ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಅವರಿಬ್ಬರು ನಾಯಕರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಇರೋದು ಕೂಡ ಬಹಳ ಕುತೂಹಲ ಆಗಿರುವಂಥದ್ದು. ಎಸ್, ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ